ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಏಯ್, ಮೋಸ ಮಾಡಕ್ಕೆ ಅಂತ ಬಂದ್ಯಾ? ಮತ್ತೆ ನಿನ್ ಮಾತಿಂದ ಯಾರನ್ನ ಮರಳು ಮಾಡಕ್ಕೆ ಅಂತ ಬಂದೆ? ಇಲ್ಲ, ಒಂದೇ ಒಂದು ನಿಮಿಷ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಡಿ. ಹೌದು, ನಾನು ಸುಳ್ಳು ಹೇಳ್ದೆ, ಮೋಸ ಮಾಡಿದೆ. ಆದರೆ ಅದಕ್ಕೆ ಕಾರಣ ಇನ್ನೇನು? ದುಡ್ಡಿಗೆ ತಾನೆ? ಅಲ್ಲ, ಹಸಿವು. ನಾನು ಹಾಗೆ ಸುಳ್ಳು ಹೇಳ್ದೆ ಇದ್ದಿದ್ರೆ ಇವತ್ತು ನಾನು ಕೆಲಸ ಕಳ್ಕೋಬೇಕಿತ್ತು. ನನ್ನ ಕುಟುಂಬ ಬೀದಿ ಪಾಲಾಗ್ತಿತ್ತು. ಹಾಗಾದ್ರೆ ನಿನ್ ಕುಟುಂಬ ಉಳಿಸ್ಕೊಳಕ್ಕೆ ಯಾರ ಕುಟುಂಬ ಬೇಕಾದ್ರೂ ಹಾಳು ಮಾಡ್ತೀಯ ಅಲ್ವಾ? ಹಸಿವು ಯೋಚನೆ ಮಾಡೋ ಶಕ್ತಿನ ಕೊಡಲ್ಲ ಸರ್. ಈ ಮಗು ನೋಡಿ, ಅಮ್ಮ ನಿನ್ನೆ ಯಾಕೆ ಆ ಥರ ಮಾತಾಡ್ದೆ ಅಂತ ಕೇಳಲ್ಲ. ಇವತ್ತು ಹೊಟ್ಟೆ ಹಸಿವಾಗ್ತಿದೆ ಅಂತ ಕೇಳುತ್ತೆ. ನಾನು ಏನು ಉತ್ತರ ಹೇಳಬೇಕು? ನೀವೇ ಹೇಳಿ. ಕಾಲಿಲ್ದೇ ಇರೋ ಗಂಡ ಹಸಿವು ಅಂತ ಬಾಯ್ ಬಿಟ್ಟು ಹೇಳಲ್ಲ. ಕಣ್ ತುಂಬಿಕೊಂಡು ನನ್ನೇ ನೋಡ್ತಿರ್ತಾರೆ. ನಾನು ಅವ್ರಿಗೆ ಏನು ಅಂತ ಉತ್ತರ ಕೊಡ್ಲಿ? ಇನ್ನೊಬ್ರು ಬದುಕು, ಇನ್ನೊಬ್ರು ಜೀವನ ಅನ್ನೋದೆಲ್ಲ ನೆನಪಾಗೋದು ನಾವು ಚೆನ್ನಾಗಿದ್ದಾಗ ಮಾತ್ರ ಸರ್. ಒಂದ್ ವೇಳೆ ಅವತ್ ನಾನು ಅವ್ರು ಹೇಳ್ದಂಗೆ ಕೇಳ್ದೆ ಇದ್ದಿದ್ರೆ ನನ್ನ ಕುಟುಂಬನ, ನನ್ನ ಪ್ರೀತಿಸೋ ಜನನ ಕಳ್ಕೊತಿದ್ದೆ. ನನಗೆ ನ್ಯಾಯಕ್ಕಿಂತ ಪ್ರೀತಿನೇ ಮುಖ್ಯ. ಅವ್ರಿಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದೀನಿ. ಆದ್ರೆ ಇವಾಗ ಕಷ್ಟಪಡೋ ಶಕ್ತಿನೇ ಕಳ್ಕೊಂಡಿದ್ದೀನಿ. ಈ ಕೆಲಸ ಇಲ್ಲದೆ ಹೋದ್ರೆ ನನ್ನ ಜೀವನ ಬೀದಿ ಪಾಲಾಗ್ತಿತ್ತು. ಸರಿನೋ ತಪ್ಪೋ, ನನಗೇನು ಅನಿವಾರ್ಯತೆ ಇತ್ತೋ ಹಾಗೆ ಮಾಡಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ನನ್ನಿಂದ ನಿಮಗೆ ತುಂಬಾ ತೊಂದರೆ ಆಗಿದೆ ಅಂತ ಗೊತ್ತು. ದಯವಿಟ್ಟು ಕ್ಷಮಿಸಿ. ಏಯ್, ನಿಂತ್ಕೋ ಅಲ್ಲಿ. ನೋಡ್ದೆ ತಂಗೆವಾ, ತಪ್ಪು ಮಾಡಿದ್ದು ಅಲ್ದಲ್ಲ, ಅವಳು ಹೇಗೆ ಸಮರ್ಥನೆ ಮಾಡ್ಕೊಡ್ತಿದ್ದಾಳೆ ಅಂತ. ಅವಳಿಗೆ ಅವಳೇ ಮುಖ್ಯ ಆದ್ಲು. ಇಲ್ಲ ಅಣ್ಣ, ಅವ್ರು ಬಂದಿದ್ದು ಒಳ್ಳೇದಾಯ್ತು. ಹೀಗೆಲ್ಲ ಮಾತಾಡಿದ್ದು ಒಳ್ಳೇದೇ ಆಯ್ತು. ಏನ್ ತಂಗೆವಾ ಹೀಗೆ ಹೇಳ್ತಾ ಇದ್ಯಾ? ನಾನು ಹತ್ರದಲ್ಲೇ ಇದ್ದೆ ಅಣ್ಣ. ಆದ್ರೆ ಹುಡುಗಿ ಮಾತಾಡೋದನ್ನ ಕೇಳಿಸ್ಕೊಂಡ್ರ? ಅವಳು ಕುಟುಂಬನ ಉಳಿಸ್ಕೊಳ್ಳೋದಕ್ಕೋಸ್ಕರ ಎಷ್ಟೆಲ್ಲ ಸಾಹಸ ಮಾಡಿದಾಳೆ. ಹಾಗಿದ್ದಾಗ ನಾನ್ ನನ್ನ ಕುಟುಂಬನ ಉಳಿಸ್ಕೊಳ್ಳೋದು ನ್ಯಾಯನೇ ಅಲ್ವಾ ಅಣ್ಣ? ದೇವಸ್ಥಾನ ಅಣ್ಣ ಇದು. ಆ ಹುಡುಗಿ ಸುಮ್ನೆ ಬಂದಿಲ್ಲ. ಮಂಕ್ ಬಡ್ದಿರೋ ನನ್ನ ಬುದ್ಧಿಗೆ ಜ್ಞಾನ ತುಂಬೋದಕ್ ಬಂದಿದ್ದಾಳೆ. ಬನ್ನಿ ಅಣ್ಣ, ಹೋಗೋಣ. ಎಲ್ಲಿಗಮ್ಮ? ಕಲ್ಯಾಣ ಮಂಟಪಕ್ಕೆ. ಕಲ್ಯಾಣ ಮಂಟಪಕ್ಕ? ನಾನ್ ಯಾಕೆ ತಂಗೆವಾ? ನೀನ್ ಹೋಗ್ಬಿಟ್ ಬಾ. ಇಲ್ಲ ಅಣ್ಣ, ನೀವ್ ಬರ್ಲೇಬೇಕು. ಯಾಕಮ್ಮ? ನೀವೇ ಅಲ್ವಾ ಅಣ್ಣ ಮದ್ವೆ ಗಂಡು? ಬೇಡ ತಂಗೆವಾ, ಸಮಯನ ದುರುಪಯೋಗ ಪಡಿಸ್ಕೊಂಡು ಮದ್ವೆ ಆಗೋ ಆಸೆ ನನಗಿಲ್ಲ. ನೀನ್ ಹೋಗ್ಬಿಟ್ ಬಾ. ನೀನ್ ಭಾರತಿನ ಸೇವ್ ಮಾಡ್ಬೇಕು. ಅಣ್ಣ ಪ್ಲೀಸ್ ತಂಗೆವಾ, ಪ್ರತಿ ಸಲ ನನ್ನ ಸ್ವಾಭಿಮಾನ ನಾನು ಕಳ್ಕೊಂಡು ಬದುಕಕ್ಕಾಗಲ್ಲ. ಸರಿ ಅಣ್ಣ, ನಾನೇ ಹೋಗ್ತೀನಿ. ಆದ್ರೆ ನೀವು ನನ್ಗೊಂದು ಮಾತು ಕೊಡ್ಬೇಕು. ನಾನು ಹೇಳೋವರೆಗೂ ನೀವು ಬೆಂಗಳೂರಿಗೆ ಹೋಗೋ ಹಾಗಿಲ್ಲ. ತಂಗೆವಾ, ಒಪ್ಕೆನಾ? ಸರಿ ಸರಿ ತಂಗೆವಾ. ಅಬ್ಬಬ್ಬಬ್ಬಬ್ಬಬ್ಬ, AC, ಬೀರು, ಅಯ್ಯೋ ಪಾತ್ರೆ ಸಾಮಾನು ಎಲ್ಲ ಬೆಳ್ಳಿದೆ. ಇದನ್ನೆಲ್ಲ ಮಾರ್ಕೊಂಡ್ರೆ 1 ವರ್ಷ ಪೂರ್ತಿ ಬಿರಿಯಾನಿ ಕಬಾಬ್ ತಿನ್ಬೋದು. ಆದರೆ ನಾವು ಮಾಡ್ಬೇಕಾದ್ರೆ ಕೆಲಸ ಇದಲ್ವಲ್ಲ, ನಾವು ಬಂದು ಕೆಲಸ ಮಾಡ್ಬೇಕಾದ್ರೆ ಮಾಡೋಣ. ಎಲ್ಲಿದೆ ಸುಂದರಿ ಸೂಟ್ಕೇಸು? ಇಷ್ಟೊಂದಿದೆ. ಇದರ ಸುಂದರಿ ಸೂಟ್ಕೇಸ್ ಯಾವುದು ಅಂತ ಗೊತ್ತಾಗ್ತಿಲ್ವಲ್ಲ, ನೋಡೋಣ.
ಏ ಹಾ ಸುಂದ್ರಿ ಹಾಕೋ ಈ ನೆಕ್ಲೆಸ್ನ ಈ ಸುಂದ್ರಾಂಗ ಹಾಕಿದ್ರೆ ಹೇಗಿರುತ್ತೆ ಅಂತ ನೋಡೇ ಬಿಡೋಣ. ಎಲ್ಲಿ ನೋಡೋದು? ಹಬ್ಬಬ್ಬಬ್ಬ, ಈಗ ಗೋವಿಂದ ಏನು ಅಂದವಾಗಿದೆಯೋ ಈ ನೆಕ್ಲೆಸಲ್ಲಿ ನೀನು ನೋಡೋದಕ್ಕೆ. ನಿನ್ನ ಅಂದಕ್ಕೆ ಸರಿಸಾಟಿನೇ ಇಲ್ಲ ಕಣ. ರಮಾನಂದ ನಾಗವಳ್ಳಿ ಇಬ್ಬರೂ ಮಿಕ್ಸಿಲಿ ಹಾಕಿ ರುಬ್ದಂಗೆ ಇದೆಯಾ. ತುಂಬ ಅಂದವಾಗಿದೆಯಾ ಕಣೋ. ನೀನು ಹಂಗೆ ಇಟ್ಕೊಂಡು ಮುದ್ದಾಡಬೇಕು ಅನ್ಸುತ್ತೆ. ಏನು ಅಂದನಪ್ಪ. ನನ್ನ ಚುಚ್ಚು ನನ್ನ ದೃಷ್ಟಿನೇ ತಾಕುತ್ತೆ. ಎಷ್ಟು ದೃಷ್ಟಿಯಾಗಿದೆ. ಯಾರಪ್ಪ ಎಷ್ಟೊತ್ತಲ್ಲಿ? ಏನಪ್ಪ ಮಲ್ಲಿ, ಕೈ ಸಿಗಾಕೊಂಡ್ರೆ ಮೈಯಲ್ಲಿರೋ ರಕ್ತನೆಲ್ಲ ಹೀರ್ಬಿಡ್ತಾರಲ್ಲಪ್ಪ. ಎಲ್ಲಪ್ಪ ಬಚ್ಚಿಟ್ಕೊಳ್ಳೋದು? ಟೈಮ್ಗೆ ಇದು ಬೇರೆ ಓಪನ್ ಆಗ್ತಿಲ್ವೇ? ಅಯ್ಯೋ, ಇದನ್ನು ಬೇರೆ ಬೀಗ ಹಾಕಿಟ್ಟವ್ರಲ್ಲಪ್ಪ. ಬೀಗ ಇದೆ. ಅಯ್ಯೋ ಮುಳ್ಕಟ್ಟಮ್ಮ, ಮಗು ನೀನೇ ಕಾಪಾಡಬೇಕು. ಇಲ್ಲೇ ಬಂದಲ್ಲ, ಎಲ್ಲೋದಾ? ಏಯ್, ಇಲ್ಲೇ ಬಂದಲ್ಲ, ಎಲ್ಲೋದಾ? ಈ ಕಡೆನೇ ಬಂದಂಗಿತ್ತು. ಓ, ವಿಕೆಟ್ ಇಲ್ಲೇ ಇದೆ. ಗೋವಿಂದ, ಇಲ್ಲೇ ಇದೆಯಾ ನೀನು? ಬೀಗನು ಇಲ್ಲೇ ಇದೆಯೋ? ಮಾಡ್ತೀನಿರು ನಿನಗೆ. ಹಾ, ಸಾಯಿ ಮಗನೆ. ನಡಿಯೋ. ಅಯ್ಯೋ, ತಗೊಳಕೊಂಡಲ್ಲಪ್ಪ. ಹೊರಗಡೆ ಹೆಂಗೋಗೋದು? ಅಯ್ಯೋ, ಗುರು ನೇಮರ್ಸ್ ಬೆಳಿಬೇಕು ಅನ್ಕೊಳ್ಳೋ ಎಲ್ಲ ಶಿಷ್ಯಂದ್ರಿಗೂ ಇದೇ ಗತಿ ಅನ್ಸುತ್ತೆ. ಕಳ್ಳನ ಎಲ್ಲಿದೆಯೋ ಕಾಪಾಡೋ. ನೋಡ್ತಾಯಿ, ನಿನ್ ಮಗಳು ಎಷ್ಟು ಕಷ್ಟಪಡ್ತಾ ಇದ್ದಾಳೆ ಅಂತ ಇಡೀ ಊರೇ ಹೇಳತ್ತೆ. ಅವಳು ನಿನ್ ಮಗಳು ಅಂತ, ದೇವ್ರ ಮಗಳು ಅಂತ. ಆದ್ರೆ ಅವಳು ಎಷ್ಟು ಹೋರಾಡ್ತಾ ಇದ್ದಾಳೆ. ಜಾತ್ರೆ ಟೈಮಲ್ಲಿ ಅವಳು ಎಷ್ಟೆಲ್ಲ ಕಷ್ಟಪಟ್ಲು. ಆದ್ರೆ ಉತ್ಸವ ನಿಲ್ಬಾರ್ದು ಅಂತ ಅವಳು ಹೇಗೋ ಬಂದು ಉತ್ಸವ ನಡೆಸ್ಕೊಟ್ಲು. ದೇವ್ರೆ, ಇದನ್ನೆಲ್ಲ ಹೇಳಕ್ಕೆ ನಾನು ಯಾರು ಅಲ್ಲ. ಎಲ್ಲ ನಿನಗೆ ಗೊತ್ತಿರೋದೆ. ನೀನೇನಾದ್ರೂ ಮಾಡು. ನೀನು ಕೊಟ್ಟಿದ್ದ ತೀರ್ಪು, ನೀನು ಅಪ್ಪನೇ ಕೊಟ್ಟಿದ್ದೆ ನ್ಯಾಯ. ಪ್ಲೀಸ್ ದೇವ್ರೆ. ಭಾರತಿ, ಒಂದು ನಿಮಿಷ ಬಂದೆ. ಮತ್ತೆ ಅರುಣ, ನಂಗೆ ಯಾಕೋ ತುಂಬ ಭಯ ಆಗ್ತಿದೆ ಕಣೋ. ಆ ಕಾಳ ಗೋವಿಂದ ಏನಾದರೂ ಮದುವೆ ನಿಲ್ಸಕ್ಕೆ ಪ್ರಯತ್ನ ಪಟ್ಬಿಟ್ರೆ? ಏನು ಭಯ ಪಡಬೇಡ. ಯಾರೇ ಬಂದರೂ ಈ ಮದುವೆ ನಿಲ್ಸಕ್ಕಾಗಲ್ಲ. ಮಗ, ನಂಗೆ ಈ ನನ್ನ ಮಗೊಂದೇ ಟೆನ್ಷನ್ ಕಣೋ. ಇವನು ಯಾವಾಗಲೂ ನನ್ನ ಜೊತೆಲೇ ಇರ್ತಾನೆ ಅಲ್ವೇನಾ? ಎಲ್ಲೂ ಬಾಯ್ ಬಿಡಲ್ಲ. ಸುಂದ್ರಿ ಮತ್ತೆ ಭೀಮಾ
ಈ ಮಂಟಪದ ಹತ್ರನೇ ಸುಳಿಬಾರ್ದು. ಅಕ್ಕ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ತುಂಬಾ ಕ್ಯೂಟ್ ಆಗಿದ್ಯಾ. ನನ್ನ ಫ್ರೆಂಡ್ಸ್ ಎಲ್ಲ ಬಂದಿದ್ದಾರೆ. ಮತ್ತೆ ಸರಿ ಅಕ್ಕ, ನಾನು ಬರ್ತೀನಿ. ಓಕೆನಾ? ಬಾಯ್. ಊಟಕ್ಕೆ ಹೋಗೋ ಜಾಗದ ಹತ್ರ ಬಾ ಸುಂದ್ರಿ. ಅಜ್ಜಿ, ಹೇಳು. ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಹೋಗ್ಬಮ್ಮ. ಜೋಪಾನ. ಅಜ್ಜಿ, ಭಾರತಿಯಲ್ಲಿ? ಇಲ್ಲೇ ಹೋಗಿದ್ದಾಳೆ, ಬರ್ತಾಳೀಗ. ಹಾಂ, ಸರಿ ಅಜ್ಜಿ. ಸುಂದ್ರಿ, ಭಾರತಿ, ಈಗ ಎಮೋಷನ್ಸ್ಗೆಲ್ಲ ಟೈಮ್ ಇಲ್ಲ. ನೀನ್ ನಾನು ಹೇಳೋದನ್ನೆಲ್ಲ ಅರ್ಥ ಮಾಡ್ಕೊಳ್ಳೇಬೇಕು. ನೀನು ಭೀಮಣ್ಣನ ಮದ್ವೆ ಆಗದೆ ಹೋದ್ರೂ ಪರವಾಗಿಲ್ಲ ಭಾರತಿ. ಅರುಣನ್ ಕೈಲಿ ತಾಳಿ ಮಾತ್ರ ಕಟ್ಟಿಸ್ಕೋಬೇಡ. ಅವ್ನ್ ಒಳ್ಳೆಯವನಲ್ಲ. ಅಯ್ಯೋ ಸುಂದ್ರಿ, ಅದು ಬಿಡು. ಅವ್ನು ಒಳ್ಳೆಯವನೋ ಕೆಟ್ಟವನು ಅದೇ ನನ್ನ ಹಣೆ ಬರ. ಏಯ್, ಹುಚ್ಚುಚ್ಚಾಗೆಲ್ಲ ಮಾತಾಡ್ಬೇಡ. ನೋಡು, ನಿನ್ನ ಹಣೆ ಬರಹ ಸರಿಯಾಗೇ ಇದೆ. ಅದನ್ನ ತಪ್ಪಾಗಿ ಬರ್ಕೊಳ್ಳೋ ಆಸೆ ಪಡ್ಬೇಡ. ನೋಡು, ಇನ್ನು ಕಾಲ ಮಿಂಚಿಲ್ಲ. ನನ್ ಮಾತನ್ನ ಕೇಳು. ಸುಂದ್ರಿ, ನಿನ್ ಮದ್ವೆ ನಿಲ್ಸೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ, ಆದ್ರೆ ಏನ್ ಉಪಯೋಗ ಆಯ್ತು? ಅಷ್ಟೇ ಅಲ್ಲ, ನೀನ್ ಮದ್ವೆ ಮಂಟಪದಿಂದನೇ ಹೊರಗಡೆ ಹೋಗೋಗಾಯ್ತು. ಏನಾಯ್ತು? ಇಲ್ಲಿ ಏನಾಗ್ತಿದೆ? ಯಾರ ಹುಡ್ಗಿ? ಅದು ಅರುಣನ ಪ್ಲಾನೇ ಭಾರತಿ. ನಾನ್ ಏನೇ ಹೇಳಿದ್ರು ಯಾರು ನನ್ ಮಾತನ್ನ ನಂಬಾರ್ದು ಅಂತ ಅವನೇ ಪ್ಲಾನ್ ಮಾಡಿ ಆ ಹುಡುಗಿ ಕೈಲಿ ಸುಳ್ಳು ಹೇಳ್ಸಿದಾನೆ. ನನ್ನನ್ನ ಸಿಕ್ಕಾಕ್ಸಿದಾನೆ. ಅವನು ಕೆಟ್ಟವನು ಅಂತ ಪ್ರೂವ್ ಮಾಡೋದಕ್ಕೆ ನನ್ನ ಹತ್ರ ಯಾವ ಸಾಕ್ಷಿನೂ ಇಲ್ದೇ ಇರಬಹುದು ಭಾರತಿ. ಆದ್ರೆ ದಯವಿಟ್ಟು ನನ್ನ ಮಾತನ್ನ ನಂಬು. ಇಲ್ಲೋಡು, ನಿನ್ನಿಂದ ಮಾತ್ರ ಈ ಮದ್ವೆನ ನಿಲ್ಸೋದಕ್ ಸಾಧ್ಯ. ಸುಂದ್ರಿ, ನನ್ನಿಂದ ಅಲ್ಲ, ಯಾರ ಕೈಯಿಂದನೂ ಈ ಮದ್ವೆ ನಿಲ್ಸಕ್ ಆಗಲ್ಲ. ಯಾಕಂದ್ರೆ ಈಗ ಎಲ್ಲ ಕೈ ಮೀರ್ ಹೋಗಿದೆ. ಈ ಮದ್ವೆ ಇಷ್ಟ ಇಲ್ಲ ಅಂದ್ರೂ ನಾನು ಅದನ್ನ ಒಪ್ಕೊಳ್ಳೇಬೇಕು. ಈ ಮದ್ವೆ ಆಗ್ಲೇಬೇಕು. ಅದೇ ನನ್ ಬದುಕು. ಭಾರತಿ, ನೀನ್ ಹೀಗ್ ಬದುಕೋದು ಒಂದ್ ಬಾಳಲ್ಲ ಕಣೆ, ಅದೊಂದ್ ನರ್ಕ. ಪ್ಲೀಸ್ ಭಾರತಿ, ನನ್ ಮಾತನ್ನ ಅರ್ಥ ಮಾಡ್ಕೋ ಪ್ಲೀಸ್. ಸುಂದ್ರಿ, ನಿನ್ ಮದ್ವೆ ನಿಲ್ಸೋದಕ್ಕೆ ಎಷ್ಟೆಲ್ಲ ಪ್ರಯತ್ನ ಪಟ್ಟೆ, ಆದ್ರೆ ಈಗ ಕರಣ್ ಭವನ್ ಜೊತೆ ನೀವು ಸಂತೋಷವಾಗಿ ಇದೆಯಾ ಅಲ್ವಾ? ಹಾಗೆ ನಾನು ಮದ್ವೆ ಆದ್ಮೇಲೆ ಸಂತೋಷವಾಗಿ ಇರ್ತೀನಿ. ಭಾರತಿ, ಬೇಡ ಅಂತ ಹೇಳ್ತಿದೀನಿ ತಾನೆ. ಅಲ್ಲ ಕಣೆ, ಹುಚ್ಚುಚ್ಚಾಗಿ ಯೋಚನೆ ಮಾಡಿ ನೀನೇ ಹೋಗಿ ಬಾವಿಗೆ ಬೀಳ್ತಾ ಇದೀಯಾ. ಒಂದೇ ಸಲ ಸಾಯೋದಕ್ಕಿಂತ ಪ್ರತಿ ಸಲ ಸಾಯೋ ನೋವು ಹೇಗಿರುತ್ತೆ ಅಂತ ನಿನ್ಗಿನ್ನೂ ಅನುಭವ ಇಲ್ಲ ಕಣೆ. ನಾನೇ ಮದ್ವೆ ನಿಲ್ಸೋದಕ್ಕೆ ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ದೀನಿ ಅಂದ್ರೆ ಅದ್ರ ಹಿಂದೆ ಇರೋ ಗಾಂಭೀರ್ಯತನ ದಯವಿಟ್ಟು ಅರ್ಥ ಮಾಡ್ಕೋ. ಇಲ್ಲೋಡು, ನಾನ್ ಯಾವ ಕೆಲ್ಸನೂ ಸುಮ್ನೆ ಮಾಡೋದಿಲ್ಲ ಅಂತ ನಿನಗೂ ಗೊತ್ತಿದೆ. ನಾನ್ ಏನೇ ಮಾಡಿದ್ರು ಅದ್ರ ಹಿಂದೆ ಒಂದ್ ಕಾರಣ ಇರುತ್ತೆ, ಒಂದ್ ಉದ್ದೇಶ ಇರುತ್ತೆ. ಆ ಉದ್ದೇಶ ಯಾವಾಗ್ಲೂ ಸರಿಯಾಗಿರತ್ತೆ. ಪ್ಲೀಸ್ ಕಣೆ, ಅರ್ಥ ಮಾಡ್ಕೋ. ಸುಂದ್ರಿ, ನೀನ್ ಅರ್ಥ ಮಾಡ್ಕೋತಿಲ್ಲ. ಈ ಮದ್ವೆ ಆಗ್ಲಿಲ್ಲ ಅಂದ್ರೆ ಅಪ್ಪನ ಉಸಿರೇ ನಿಂತು ಹೋಗತ್ತೆ.
ಈ ಮದ್ವೆ ಆದ್ರೆ ಆರುನು ನಿಮ್ಮ ಅಪ್ಪನ ಉಸಿರನ್ನೇ ತೆಗೆದು ಬಿಡ್ತಾನೆ. ನನ್ ಮಾತನ್ನ ಕೇಳು ಭಾರತಿ, ಅವನೊಬ್ಬ ದೊಡ್ಡ ಮೋಸಗಾರ. ಇದ್ರಲ್ಲಿ ನಿನ್ ಭವಿಷ್ಯತ್ತು ಮಾವನ ಉಸಿರು ಎರಡು ಸಿಕ್ಕಾಕೊಂಡಿದೆ. ಅದಕ್ಕೆ ತಾನೇ ನಾನು ಇಷ್ಟೊಂದು ಹೋರಾಡ್ತಿರೋದು. ಸುಂದ್ರಿ, ನಾನ್ ನಮ್ಮಪ್ಪನ ಮಾತಿಗೆ ಅವ್ರ ನಿರ್ಧಾರಕ್ಕೆ ಗೌರವ ಕೊಡ್ತೀನಿ. ದೊಡ್ಡವ್ರು ನಮ್ಗೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟೋದು ಅನ್ನೋದನ್ನ ಯೋಚನೆ ಮಾಡಿ ಅಲ್ವಾ ನಿರ್ಧಾರ ತಗೊಂಡಿರ್ತಾರೆ. ಶುರುನಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಇದ್ರೂನು ನೀನೀಗ ಚೆನ್ನಾಗೇ ಇದೆಯಾ ಅಲ್ವಾ? ಹಾಗೆ ನಾನು ಚೆನ್ನಾಗೇ ಇರ್ತೀನಿ. ಪ್ಲೀಸ್ ಸುಂದ್ರಿ, ಈ ಮದ್ವೆ ನಿಲ್ಸೋದಕ್ಕೆ ನೀನೇನು ಮಾಡ್ಬೇಡ. ಸುಮ್ನೆ ನೀನ್ ಕಷ್ಟ ಪಡ್ಬೇಡ. ನಿಂತ್ಕೋ ಭಾರತಿ. ಎಲ್ರೂ ಸೇರಿ ಮಾಡಿರೋ ಮದ್ವೆಯಿಂದ ನಾನ್ ಸಂತೋಷವಾಗಿದ್ದೀನಿ ಅಂತ ನೋಡಿ ತಾನೆ ಈ ಮದ್ವೆ ಮಾಡ್ಕೋಬೇಕು ಅಂತ ನೀನ್ ನಿರ್ಧಾರ ಮಾಡಿರೋದು. ಸುಂದ್ರಿ, ಏನ್ ಹೇಳ್ತಿದೀಯಾ? ಈಗ ಹೇಳ್ತೀನಿ, ಕೇಳಿಸ್ಕೊ. ಇದುವರೆಗೂ ನಾನು ನನ್ ಗಂಡ ಸಂಸಾರ ಮಾಡಿದ್ದೇ ಇಲ್ಲ. ಒಂದೇ ಒಂದಿ ನಾನು ಗಂಡ ಹೆಂಡತಿ ತರ ನಾವಿದ್ದಿದ್ದೇ ಇಲ್ಲ. ಸುಂದ್ರಿ, ಏನ್ ಹೇಳ್ತಿದೀಯಾ? ಇಷ್ಟು ದಿನ ಮುಚ್ಚಿಟ್ಟಿದ್ ಸತ್ಯನೇ ಹೇಳ್ತಾ ಇದ್ದೀನಿ ಕಣೆ ಭಾರತಿ. ಇದುವರೆಗೂ ನಾವಿಬ್ರು ಒಂದೇ ಒಂದ್ ದಿನ ಆಗ್ಲಿ ಒಂದೇ ಒಂದ್ ಕ್ಷಣ ಆಗ್ಲಿ ಪಕ್ಕದಲ್ಲೇ ಕೂತ್ಕೊಂಡು ನಗ್ನಗ್ತಾ ಮಾತಾಡಿದ್ದೇ ಇಲ್ಲ. ಎಲ್ಲಿ ನನ್ನ ಕುಟುಂಬ ಒಡೆದು ಹೋಗುತ್ತೋ, ಇದೆಲ್ಲ ನಮ್ಮ ಅಪ್ಪ ಅಮ್ಮ ಮಾವನ ಗೊತ್ತಾದ್ರೆ ಅವ್ರು ಏನಾಗ ಹೋಗ್ತಾರೋ ಅನ್ನೋ ಭಯದಲ್ಲೇ ನರಕದಲ್ಲೇ ಇದ್ರು ನಗ್ನಗ್ತಾ ಓಡಾಡ್ಕೊಂಡಿದ್ದೆ. ಆದ್ರೆ ಭಾರತಿ, ನಿನ್ಗೆ ಜೀವನ ಬೇಡ ಕಣೆ. ನಿನ್ ಕೈ ಮುಗಿದ್ ಬೇಡ್ಕೊತೀನಿ, ನಿನ್ಗೆ ಜೀವನ ಬೇಡ ಕಣೆ. ಇಲ್ಲೋಡು, ಈ ಮದುವೆ ಯಾರಿಂದಾದ್ರೂ ನಿಲ್ಲಿಸಬಹುದು ಅಂತಂದ್ರೆ ಅದು ನಿನ್ನಿಂದ ಮಾತ್ರ ಸಾಧ್ಯ. ಪ್ಲೀಸ್ ಕಣೆ ಭಾರತಿ, ಏನಾದ್ರೂ ಮಾಡಿ ಈ ಮದುವೆನ ನಿಲ್ಸು. ಪ್ಲೀಸ್ ಭಾರತಿ, ಪ್ಲೀಸ್ ಕಣೆ, ಅರ್ಥ ಮಾಡ್ಕೋ, ಅರ್ಥ ಮಾಡ್ಕೊಳೆ. ಪ್ಲೀಸ್ ಭಾರತಿ, ಏನಾದ್ರೂ ಮಾಡಿ ಮದ್ವೆ ನಿಲ್ಸು. ಅತ್ತೆ, ಭಾರತಿಯಲ್ಲಿ ಬಾ. ಅವಳು ವಾಶ್ರೂಮ್ಗೆ ಹೋಗಿದ್ದಾಳೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಬಂದ್ಬಿಡ್ತಾಳಿರು. ಸರಿ. ಭಾರತಿ, 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 ಇಲ್ಲೊಬ್ಳೆ ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಅಲ್ಲಿ ಅಳಿಯಂದ್ರು ಒಬ್ರೇ ಕೂತಿದ್ದಾರೆ. ತುಂಬಾ ಹೊತ್ತಾಗಿ ಕೂತಿದ್ರೆ ನೋಡ್ದವ್ರು ತಪ್ಪು ತಿಳ್ಕೊಂತಾರೆ. ಬಾ ಹೋಗೋಣ. ಅಮ್ಮ, ಏನೇ? ಸುಂದ್ರಿ ಕರಣ್ ಭಾವನ್ ಜೊತೆ ಸಂತೋಷವಾಗಿ ಸಂಸಾರ ಮಾಡ್ತಿಲ್ವಂತೆ. ಏನೇ ಹೇಳ್ತಾ ಇದ್ಯಾ?
ಸತ್ಯನೇ ಹೇಳ್ತಿದ್ದೀನಮ್ಮ. ಸುಂದ್ರಿ ಕರಣ್ ಭಾವನ್ನ ಮದ್ವೆ ಆಗಿ ಸಂತೋಷವಾಗಿಲ್ವಂತೆ. ಮಾವ ಸುಂದ್ರಿಗೆ ಇಷ್ಟ ಇಲ್ದಿದ್ರು ಸುಂದ್ರಿ ಮದ್ವೆ ಮಾಡಿ ತಪ್ಪು ಮಾಡ್ಬಿಟ್ರು. ಈಗಪ್ಪ ಅದೇ ಕೆಲ್ಸ ಮಾಡ್ತಿದ್ದಾರೆ, ಅದೇ ತಪ್ಪು ಮಾಡ್ತಿದ್ದಾರೆ. ಹುಚ್ಚುಚ್ಚಾಗಿ ಮಾತಾಡ್ಬೇಡ ಭಾರತಿ. ಅಮ್ಮ ನಾನು ಹೇಳೋದ್ನ ಕೇಳು. ಕೇಳೋದಕ್ಕೆ ಏನು ಉಳ್ದಿಲ್ಲ. ನಿಮ್ಮಪ್ಪ ಯಾವತ್ತೂ ತಪ್ಪು ಮಾಡಲ್ಲ, ಅದು ನನಗೆ ಗೊತ್ತು. ಈಗ ಇದನ್ನೆಲ್ಲ ಮಾತಾಡೋದಕ್ಕೆ ಟೈಮೂ ಇಲ್ಲ, ಇದು ಜಾಗನೂ ಅಲ್ಲ. ಏನಮ್ಮ ಹೇಳ್ತಿದ್ಯಾ ನೀನು? ಅದನ್ನ ಹೇಳೋ ಜಾಗ ಟೈಮು ಅಲ್ಲ ಅಂದ್ರೆ ಇನ್ಯಾವಾಗ ಹೇಳ್ಬೇಕು? ಏನು ನಿನ್ ಸಮಸ್ಯೆ? ಇಲ್ಲಿ ನಡೀತಾ ಇರೋದು ನಿನ್ ಮದ್ವೆ. ನೀನ್ ನೋಡಿದ್ರೆ ಸುಂದ್ರಿ ಮದ್ವೆ ಸುಂದ್ರಿ ವಿಷಯ ಅಂತ ಮಾತಾಡ್ಕೊಂಡ್ ಕೂತಿದ್ಯಲ್ಲ. ಮೊದ್ಲು ನಿನ್ ಮದ್ವೆ ನಡೀಲಿ. ಅಯ್ಯೋ, ನನ್ ಮದ್ವೆ ನಡೆಯೋದಿರ್ಲಿ, ಮೊದ್ಲು ನಾನ್ ಕೇಳೋ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡು. ನಾನು ಅಪ್ಪನ್ ನಿರ್ಧಾರ ಸರಿಯಾಗಿರತ್ತೆ ಅಂತಾನೆ ತಾನೆ ಈ ಮದ್ವೆಗೆ ಒಪ್ಕೊಂಡಿರೋದು. ನನ್ ಮದ್ವೆ ನಿಶ್ಚಯ ಮಾಡಿದ್ದು ಕೂಡ ಅಪ್ಪ ಮತ್ತೆ ಮಾವ ತಾನೆ. ಸುಂದ್ರಿ ಮದ್ವೆ ಕೂಡ ಮಾಡಿಸಿದ್ದು ಮಾವನೇ ಅಲ್ವಾ? ಸುಂದ್ರಿ ಮದ್ವೆಲಿ ಅವ್ರ ನಿರ್ಧಾರ ಸರಿಯಾಗಿಲ್ಲ ಅಂದ್ಮೇಲೆ ನನ್ ಮದ್ವೆಲಿ ಅವ್ರ ನಿರ್ಧಾರ ಹೇಗಮ್ಮ ಸರಿಯಾಗಿರತ್ತೆ? ಪ್ಲೀಸ್ ಅಮ್ಮ, ಅಪ್ಪನ ಹತ್ರ ಹೇಳಿ ಈ ಮದ್ವೆ ನಿಲ್ಸು.